ಹೆಲೋ ಫ್ರೆಂಡ್ಸ್, ತುಂಬ ದಿನದಿಂದ ವೇಟ್ ಮಾಡ್ತಿದ್ದಂಥ ವಿಡಿಯೋ ಇದು. ಯಾವುದು ಅಂತ ಕೇಳ್ತೀರಾ? ಅದೇ ಆಫ್ಕೋರ್ಸ್ ಉತ್ತರ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯ ಮತ್ತು ತುಂಬ ಫೇಮಸ್ ಆದಂತಹ ಫಂಕ್ಷನ್. 4 ವರ್ಷದ ಮಕ್ಕಳಿಗೆ ಎಷ್ಟು ಗ್ರ್ಯಾಂಡಾಗಿ ನಾವು ನಾರಿದಟ್ಟಿ ಫಂಕ್ಷನ್ನ ಮಾಡ್ತೀವಿ ಅಂದರೆ ಉತ್ತರ ಕರ್ನಾಟಕದವರು ತುಂಬ ಚೆನ್ನಾಗಿ ಮಾಡ್ತೀವಿ. ನೋಡಿ, ಅವಳಿಗೆ ಬರೀ ಏಜು 4 ವರ್ಷ. 4 ವರ್ಷದಿಂದನೇ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಅವಳಿಗೆ ನಾರಿದಟ್ಟಿ ಈ ಥರ ಫಂಕ್ಷನ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಷ್ಟು ಚೆನ್ನಾಗಿ ಅವಳು ನಿಂತ್ಕೊಂಡು ರೆಡಿ ಮಾಡಿಸ್ಕೊತಿದ್ದಾಳೆ ನೋಡಿ. ನನ್ನ ತವ್ರ ಮನೆ ಕಡೆಯಿಂದ ಎಲ್ಲರೂ ಹಿಂದಿನ ದಿನವೇ ಬಂದು ಅವಳಿಗೆ ಖುಷಿ, ತುಂಬ ಖುಷಿ. ನನ್ನ ಮಗನಿಗಾಯಿತು, ನನ್ನ ಮಗಳಿಗಾಯಿತು, ನನ್ನ ತವ್ರ ಮನೆಯವರು ಬಂದರೂ ಕೂಡ ತುಂಬ ಖುಷಿ ಪಡ್ತಾರೆ. ಅಲ್ಲಿ ಹೋಗೋದು ಕೂಡ ತುಂಬ ಇಷ್ಟ ಅವ್ರಿಗೆ. ನಾವು ಬಟ್ ರಜಾ ದಿನಗಳಲ್ಲಿ ಮಾತ್ರ ಹೋಗ್ತೀವಿ. ಸೊ ಇವರು ಬಂದು ನನ್ನ ಚಿಕ್ಕಮ್ಮ, ಅಲ್ಲಿರೋದು ಕೂಡ ನನ್ನ ಚಿಕ್ಕಮ್ಮಂದರೆ. ನನಗೆ ಚಿಕ್ಕಮ್ಮಂದರು ಬಂದು ಆಲ್ಮೋಸ್ಟು ಇವಾಗ 6 ಮೆಂಬರ್ಸ್ ಇದ್ದಾರೆ. ಅವರು 6 ಜನ. ನನ್ನ ತಾಯಿಯ ತಂಗಿ ಒಬ್ಬರಿದ್ದಾರೆ. ಸೊ ಇವರು ಕೂಡ ಇವಾಗ 5 ಜನ ಇದ್ದಾರೆ. ಸೊ ಹಾಗಾಗಿ 6 ಜನ ಚಿಕ್ಕಮ್ಮಂದಿರಿದ್ದಾರೆ. ಎಲ್ಲರೂ ಸೇರಿ ಇವಳನ್ನ ರೆಡಿ ಮಾಡ್ತಾಯಿದ್ರು. ಬಟ್ ಸಾರೀಲಿ ಇವರಿಬ್ಬರು ಎಕ್ಸ್ಪರ್ಟ್ ಇರೋದ್ರಿಂದ ಸೊ ಅವರೇ ಅವಳನ್ನು ನೀಟಾಗಿ ರೆಡಿ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಅದೇ ರೀತಿ ನನ್ನ ಮಗಳು ಕೂಡ ಅವ್ರಿಗೆ ಕೋಆಪ್ರೇಟಿವ್ ಮಾಡ್ತಿದ್ದಾಳೆ. ಅಳ್ತಿಲ್ಲ, ಹಠ ಮಾಡ್ತಿಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳ್ತಿಲ್ಲ. ಅವಳು ಒಂದು ನೀರು ಕೂಡ ಕೇಳಿಲ್ಲ ನೋಡಿ, ಆ ಥರ ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ಸೊ ಇವರು ಇಷ್ಟು ಚೆನ್ನಾಗಿ ಉಡಿಸ್ತಾ ಇರೋದ್ರಿಂದ ನಾನು ಬೇರೆ ಕೆಲಸ ಮಾಡಿಕೊಂಡ್ರಾಯ್ತು. ಇವಳದು ಮಾತ್ರ ಅಲ್ಲ, ನನಗೆ ಬೇರೆ ಕೆಲಸಗಳು ಕೂಡ ಇತ್ತು. ಸೊ ನನ್ನ ಮಗಳದೇ ಫಂಕ್ಷನ್ ಆಗಿರೋದ್ರಿಂದ ಬಂದಿರೋರಿಗೆಲ್ಲ ನಾನು ಇನ್ವೈಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಅವರು ಸೊ ಈ ಥರ ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಒಂದೇ ಕೆಲಸ ಅಂತ ಇರಲ್ಲ. ಒಂದು ಮನೆಯಲ್ಲಿ ಫಂಕ್ಷನ್ ಅಂದಮೇಲೆ ಪ್ರತಿಯೊಂದರಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋನ ರೆಕಾರ್ಡ್ ಮಾಡಿಲ್ಲ ಇಲ್ಲಿ. ಎಲ್ಲ ಬಂದು ನನ್ನ ತಂಗಿನೇ ಮಾಡಿರೋದು. ನನ್ನ ತಂಗಿ ಒಬ್ಬಳು ತಂಗಿ ಮಾತ್ರ ಬಂದಿದ್ಲು. ಮಿಕ್ಕಿದವ್ರಿಗೆಲ್ಲ ಎಕ್ಸಾಮ್ಸ್ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ ಅವ್ರಿಗೆಲ್ಲ. ಸೊ ಒಬ್ಬಳು ಮಾತ್ರ ಬಂದಿದ್ಲು. ಅವಳು ಈ ವಿಡಿಯೋನೆಲ್ಲ ರೆಕಾರ್ಡ್ ಅವಳೇ ಮಾಡಿರೋದು. ಸೊ ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಪಾಪ ಅವಳು ಕಾಲು ನೋವು ಕೂಡ ಅಂತ ಹೇಳ್ತಿಲ್ಲ. ಅವಳು ಅಷ್ಟು ಚೆನ್ನಾಗಿ ಸುಮ್ಮನೆ ನಿಂತಿದ್ಲು. ಸೊ ಹಾಗಾಗಿ ಅವ್ರಿಗೆ ತುಂಬ ಕಂಫರ್ಟೇಬಲ್ ಆಯಿತು. ಹತ್ತಿದ್ರೆ ಅವ್ರಿಗೂ ಕಷ್ಟ ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ಅವಳು ಸುಮ್ಮನೆ ಇದ್ದಿದ್ದರಿಂದ ಅವ್ರಿಗೂ ಕೂಡ ಅದು ಹೆಲ್ಪ್ ಆಯಿತು. ಸೊ ನೋಡಿ ಎಷ್ಟು ಎಲ್ಲ ಪ್ರೀತಿ ತೋರಿಸ್ತಾರೆ ಅಲ್ಲ, ಅದು ಕೂಡ ನಮಗೆ ಒಳ್ಳೆ ಬ್ಲೆಸ್ಸಿಂಗ್ಸ್. ಮಕ್ಕಳಿಗೆ ಅವರು ತೋರಿಸೋ ಪ್ರೀತಿ ಇದೆಯಲ್ಲ, ಅದೇ ಸಾಕು ಅನಿಸುತ್ತೆ. ಎಲ್ಲರ ಕಡೆಯಿಂದ ನಮಗೆ ಪ್ರೀತಿ ತೋರಿಸ್ತಾರೋ ಬಿಡ್ತಾರೋ, ಬಟ್ ಮಕ್ಕಳಿಗೆ ಅವರು ತಮ್ಮ ಮಕ್ಕಳ ಥರ ನೋಡ್ಕೊಳ್ತಾರೆ ಪ್ರತಿಯೊಬ್ಬರಿಗಿಲ್ಲಿ. ನಮ್ಮ ಅತ್ತೆಯವರು ಕೂಡ, ಅವ್ರಿಗೂ ಕೂಡ ಹೆಣ್ಮಕ್ಳಿಲ್ಲ. ನನ್ನ ಮಗಳನ್ನ ಮೊದಲನೇ ಮಗಳು. ಸೊ ಹಾಗಾಗಿ ಅವ್ರಿಗೆ ಅದು ಕೂಡ ಖುಷಿ. ಅವರೇ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ನನ್ನ ಮಗಳ ನಾರಿದಟ್ಟಿ ಮಾಡಲೇಬೇಕು ಅಂತ ಅವರಿಂದಾನೇ ಇಷ್ಟು ದೊಡ್ಡ ಪ್ರೋಗ್ರಾಮ ಆಗ್ತಾಯಿರೋದು. ಒಳ್ಳೆ ತುಂಬ ಸಖತ್ ಗ್ರ್ಯಾಂಡಾಗಿ ಆಗಿತ್ತು. ಒಂದು ಸೀಮಂತದ್ದು ಮಾಡ್ತಾರಲ್ವ, ಅಷ್ಟು ಗ್ರ್ಯಾಂಡಾಗಿ ಈ ಫಂಕ್ಷನ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ರೆಡಿ ಆದಳು ನೋಡಿ. ಅವಳು ಸಾರಿಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ನಾನು ಬಂದುಬಿಟ್ಟು ಸ್ವಲ್ಪ ಅವಳಿಗೆ ಪೌಡರು, ಸ್ವಲ್ಪ ಮೇಕಪ್ ಮಾಡೋಣ ಅಂತ ಬಂದೆ. ಸೊ ನಾನು ಯಾವ ಬ್ಯೂಟಿ ಪಾರ್ಲರ್ವರೆಗೂ ಹೇಳಿರಲಿಲ್ಲ. ಯಾಕಂದರೆ ಇಲ್ಲಿ ಇರೋರೆಲ್ಲ ಒಂಥರ ಬ್ಯೂಟಿಷಿಯನ್ಸ್ ಥರನೇ ಇದ್ದರು ಎಲ್ಲ. ಸೊ ಹಾಗಾಗಿ ನಾನು ಎಲ್ಲೂ ಯಾವ ಬ್ಯೂಟಿ ಪಾರ್ಲರ್ಗೂ ಹೇಳಿಲ್ಲ. ನನಗೂ ಕೂಡ ನಾನೇ ಮಾಡ್ಕೊಂಡಿದ್ದೆ ಮೇಕಪ್ಪು, ಹೇರ್ ಸ್ಟೈಲು. ಸಾರಿ ಅವರೇ ಉಡಿಸಿದ್ರು. ಆವಾಗಲೇ ವೀಡಿಯೋದಲ್ಲಿದ್ರಲ್ಲ, ಅವರೇ ಉಡಿಸಿದ್ರು ಆಂಟಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಜಡೆ ಮಾಡಿದ್ದೆ ಅವಳಿಗೆ. ಜಡೆ ವೀಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದರೆ ನನ್ನ ತಂಗಿನೂ ಜಡೆ ಎಲ್ಲ ಚೆನ್ನಾಗಿ ಹಾಕ್ತಾಳೆ. ಸೊ ಅವಳು ಸಪೋರ್ಟು ತೊಗೊಂಡಿದ್ದರಿಂದ ಪಾಪ ಅವಳಿಗೆ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಮತ್ತು ಅವಳು ಸೇರಿ ಜಡೆ ಮತ್ತು ಈ ಥರ ಹಾರ ಎಲ್ಲ ಹಾಕಿ ನೋಡಿ ಅವಳನ್ನ ರೆಡಿ ಮಾಡಿದ್ವಿ. ಇದು ಅವಳ ಕಂಪ್ಲೀಟ್ ಲುಕ್ಕು. ಇದು ಸ್ವಲ್ಪ ಬೆಳಕಿರೋದ್ರಿಂದ ರೆಕಾರ್ಡ್. ನಮ್ಮ ಬ್ಯಾಡ್ ಲಕ್ ಏನಾಗಿತ್ತು, ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು. 1 ಅವರ್ ಕರೆಂಟ್ ಹೋಯಿತು ಎಲ್ಲ. ಸೊ ಹಾಗಾಗಿ ಜನ್ರೇಟ್ರ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಅದು ಏನಕ್ಕೆ ಹೋಯ್ತೋ ಗೊತ್ತಿಲ್ಲ. ಯಾವತ್ತೂ ಹೋಗದೇ ಇರೋ ಕರೆಂಟು ಇವತ್ತು ಹೋಗ್ಬಿಡ್ತು. ಎಲ್ಲ ಟ್ರಿಪ್ ಕೂಡ ಆಗ್ತಾಯಿತ್ತು. ಸೊ ಹಾಗಾಗಿ ನೋಡಿ, ಅವಳ ಅಜ್ಜಿ, ಅವಳ ಅತ್ತೆ ಎಲ್ಲರೂ ತುಂಬ ಎಷ್ಟು ಇಷ್ಟಪಡ್ತಿದ್ದಾರೆ. ಅವಳನ್ನ ನೋಡೋದೇ ಒಂಥರ ಖುಷಿ. ಸೊ ಅಲ್ಲಿ ನೋಡಿ ಬರ್ತಾಯಿದ್ದಾರೆ ಹೀರೋ, ನನ್ನ ಮಗ. ಅವನಿಗೂ ಕೂಡ ಉಡತಟ್ಟಿನ ಮಾಡ್ತಾಯಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಅಂದರೆ ನನ್ನ ಮಗ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಅವನನ್ನು ಫಸ್ಟ್ ಟೈಮು ಆ ಥರ ಡ್ರೆಸ್ಸಲ್ಲಿ ನೋಡಿರೋದ್ರಿಂದ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ನನ್ನ ಮಗನ್ನ ನೋಡಿ. ಕೆಲವೊಮ್ಮೆ ನನ್ನ ಮಗಳು ಫಸ್ಟ್ ಟೈಮ್ ಸಾರಿ ಹಾಕಿರೋದು. ಅವಳನ್ನು ನೋಡಿ ಅಂತೂ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಇಲ್ಲೆಲ್ಲೂ ನಾನಿಲ್ಲ, ನಾನು ರೆಡಿ ಆಗ್ತಾಯಿದ್ದೆ. ಅವಳನ್ನ ಕಳಿಸ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ. ಮಕ್ಕಳನ್ನ ಈ ಥರ ನೋಡೋದ್ರಿಂದ ನನಗಂತೂ ಕಣ್ಣಲ್ಲೇ ನೀರು ಬರುತ್ತೆ. ಇಷ್ಟು ದೊಡ್ಡವ್ರು ಆಗಿಬಿಟ್ರಲ್ವ, 4 ಇಯರ್ಸ್ ಮೊನ್ನೆ ಹುಟ್ಟಿದ ಥರ ಇದ್ದರು ಮಕ್ಕಳು.
ಇವತ್ತು ಆಲ್ರೆಡಿ ತುಂಬ ದೊಡ್ಡವರಾಗ್ಬಿಟ್ರು, ಆಲ್ರೆಡಿ 4 ಇಯರ್ಸ್. ಇನ್ನೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ಇನ್ನೂ ಒಂದು ಫಂಕ್ಷನ್ ಅಂತ, ಅದಾದ ತಕ್ಷಣ ಅವ್ರ ಮದುವೆ. ಓ ಮೈ ಗಾಡ್, ಅದನ್ನೆಲ್ಲ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಬೇಗ ಬೇಗ ಬಿಡ್ತಾರೆ. ನೋಡಿ, ನಮ್ಮ ಮನೆಯ ಹಿರಿತಲೆ ನಮ್ಮ ಅಜ್ಜಿ, ಅವಳ ಮುತ್ತಜ್ಜಿ ಆಗ್ತಾರೆ ಶ್ರೀಶನ್ಗೆ. ಅವರು ಕೂಡ ಅವಳನ್ನ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಅವಳನ್ನ ಎಲ್ಲರೂ. ಸೊ ಅವಳಿಗೆ ಎಲ್ಲ ಯೂಸ್ ಮಾಡಿರೋದೆಲ್ಲ ನನ್ನ ಮದುವೆ ಜ್ಯುವೆಲರ್ಸ್. ಸೊ ಹಾಗಾಗಿ ಮತ್ತು ನನ್ನ ತವ್ರ ಮನೆಯವರು ತಂದಂತಹ ಗಿಫ್ಟ್ ಆಯಿತು, ಅವಳಿಗೆ ತಂದಂತಹ ಸಿಹಿ ತಿಂಡಿಗಳಾಯಿತು, ಅದನ್ನು ಕೂಡ ಪ್ಯಾಕ್ ಮಾಡಿ ನಿನ್ನೆನೇ ಇಟ್ಟಿದ್ವಿ. ಸೊ ಅದು ಕೂಡ ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇವರು ಶೋಭಾ ಆಂಟಿ, ಇವರು ಕುಸುಮ ಆಂಟಿ, ಇವರು ನಮ್ಮ ಅತ್ತೆ ವಿಜಯಲಕ್ಷ್ಮಿ ಆಂಟಿ, ಇವರು ನಮ್ಮ ಗೆಸ್ಟು. ಸೊ ಇವ್ರು ಬಂದು ಹೇಮಾ ಆಂಟಿ, ಇವರೆಲ್ಲ ನಮ್ಮ ಆಂಟಿಯವರು. ಇನ್ನೊಬ್ರು ಆಂಟಿ ಹೋದರು, ಅವರು ಕಾಣಿಸಿಲ್ಲ ಏನೋ, ರೋಹಿಣಿ ಆಂಟಿ ಅಂತ. ಸೊ ಇಲ್ಲಿ ಬಂದು ನೋಡಿ ಆರತಿ ಇಡ್ತಾರೆ. ಆರತಿ ಸೀಸನ್ ಇತ್ತು, ಸೊ ಹಾಗಾಗಿ ಆರತಿಗಳನ್ನ ಇಡ್ತಾರೆ. ಆರತಿ ಎಲ್ಲ ಹಾಗೆ ಇಟ್ಟರೆ ಒಡೆಯುತ್ತಲ್ವ, ಸೊ ಹಾಗಾಗಿ ಮಂಡಕ್ಕಿಯಲ್ಲಿ ಹಾಕಿ ಇಟ್ಟಿದ್ರು. ಸೊ ಅದರಿಂದ ತೆಗೆದು ಅವರು ಸೆಟ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಸ್ವಲ್ಪ ಅವಳಿಗೆ ಹಸಿವಾಗ್ತಾ ಇತ್ತು ಅನಿಸುತ್ತೆ. ನಾಷ್ಟ ಮಾಡಿದ್ಲು ಅಷ್ಟೇ, ಬಟ್ ಬೇರೆ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅವಳನ್ನ ಕನ್ವಿನ್ಸ್ ಮಾಡ್ತಾಯಿದ್ದೆ, ಏಕೋ ಹಠ ಬರ್ತಾಯಿತ್ತು. ಸೊ ಇದು ನೋಡಿ ಎಲ್ಲ ಸೆಟ್ಟು. ಸೊ ಇಲ್ಲಿ ಬಂದು ಅದಕ್ಕೆ ದಂಡಿ ಅಂತ ಹೇಳ್ತಾರೆ, ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದನ್ನು ಮಗಳ ತಲೆ ಮೇಲೆ ಹಾಕೋದಕ್ಕಿಂತ ಮೊದಲು ಒಂದು ಇರುವಂತಹ ಅಲ್ಲಿ ಸುತ್ತಮುತ್ತ ಇರುವಂತಹ ಮುತ್ತೈದೆಯರಿಗೆಲ್ಲ ಅದನ್ನು ಫಸ್ಟು ತಲೆ ಮೇಲೆ ಹಾಕಿ ಎಲ್ರಿಗೂ ಹಾಕ್ತಾರೆ. ನಾನು ಕೂಡ ರೆಡಿ ಆಗಿದೆ. ನನ್ನ ವಿಡಿಯೋ ಕೂಡ ನಾನು ರೆಡಿ ಮಾಡೋದು ಮಾಡಿಲ್ಲ. ಸೊ ಇದು ನಾನು, ಇದು ನಮ್ಮತ್ತೆ, ಇವರು ಕೂಡ ನಮ್ಮತ್ತೆ ಒಬ್ಬರು. ಸೊ ಈ ಥರ ಮುತ್ತೈದರಿಗೆಲ್ಲ ಈ ಥರ ದಂಡಿನ ಹಾಕಿಬಿಟ್ಟು ಆಮೇಲೆ ಅವಳ ತಲೆ ಮೇಲೆ ಹಾಕ್ತಾರೆ. ಫಸ್ಟ್ ತಂದ ತಕ್ಷಣ ಅವ್ರ ತಲೆ ಮೇಲೆ ಹಾಕಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟೊಂದು, ಬಟ್ ಈ ಥರ ಅಂತೂ ಮಾಡ್ತಾರೆ. ಸೊ ಒಂದು ಹಾರ ಹಾಕ್ತಾರೆ. ಸೊ ಅವನಿಗೂ ಕೂಡ ಹಾರ ಹಾಕಿದರು. ಸೊ ಈ ಥರದ್ದೆಲ್ಲ ಫಂಕ್ಷನ್ಸ್ನ ನಾವು ಫಸ್ಟ್ ಟೈಮ್ ನೋಡ್ತಿದ್ದೀವಿ ಅನಿಸುತ್ತೆ. ಯಾಕಂದರೆ ನಮ್ಮ ಮಕ್ಕಳಿಂದನೇ ಅಲ್ವಾ ನಾವು ಕೂಡ ನೋಡೋಕ್ಕಾಗೋದು. ಬೇರೆಯವ್ರ ಫಂಕ್ಷನ್ನಲ್ಲೆಲ್ಲ ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಅಡ್ಡಾಡಿರ್ತೀವಿ ಅಷ್ಟೇ, ತಿರುಗಾಡೋದು ಇದನ್ನೆಲ್ಲ ಮಾಡ್ತೀವಿ. ಬಟ್ ಈ ಥರ ಎಲ್ಲ ನೋಡೋದೆಲ್ಲ ಕರೆಕ್ಟಾಗಿ ಸಂಪ್ರದಾಯದ ಪ್ರಕಾರ ನೋಡ್ತಾ ಇರೋದು ನನ್ನ ಮಗಳದೇನೆ ಅನಿಸುತ್ತೆ. ನಮ್ಮ ಅಕ್ಕನ ಮಗಳದ್ದು ಕೂಡ ಮಾಡಿದ್ವಿ, ಬಟ್ ನಾನು ಲೇಟಾಗಿ ಹೋಗಿದ್ದೆ. ಸೊ ಈ ಥರ ನೋಡಿ ಹಾರ ಹಾಕಿ ಆಮೇಲೆ ದಂಡಿ ಹಾಕ್ತಾರೆ. ಆಮೇಲೆ ಅವನಿಗೂ ಕೂಡ ಹಾರ ಹಾಕ್ತಾರೆ. ಸೊ ನೋಡಿ ಈ ಥರ ಎಲ್ಲ ರೆಡಿ ಆದರು ಇಬ್ಬರು. ಸೊ ಇದು ಉಡಿ ತುಂಬ ಶಾಸ್ತ್ರ. ಇದು ಸಾರೀಲಿ ಮಾತ್ರ ಉಡಿ ತುಂಬ್ತಾರೆ, ಬಟ್ ಅವಳಿಗೊಂದು ಲೆಹೆಂಗಾ ಕೂಡ ಇತ್ತು. ಸೊ ಅದರಲ್ಲಿ ಅವಳು ಕಂಫರ್ಟೇಬಲ್ ಆಗಿ ಫೀಲ್ ಆಗ್ಬೋದು. ಯಾಕಂದರೆ ಈ ಸಾರಿ ಸ್ವಲ್ಪ ಹೆವಿ ಆಗುತ್ತೆ ಅಲ್ವಾ. ಸೊ ಆ ಮಗುಗೆ 6 ಮೀಟರ್ ಸಾರೀಸ್ ಅಂದರೆ ತುಂಬ ಕಷ್ಟ ಆಗುತ್ತೆ, ಮೇಂಟೈನ್ ಮಾಡೋಕ್ಕೆಲ್ಲ ತುಂಬ ಕಷ್ಟ. ಸೊ ಇಷ್ಟು ಅವಳು ಸಪೋರ್ಟ್ ಮಾಡಿರೋದೇ ನನಗೆ ಗ್ರೇಟ್ ಅನ್ನಿಸ್ತಾ ಇದೆ. ನಾನು ಆ್ಯಕ್ಚುಲಿ ತುಂಬ ಹೆದರಿದ್ದೆ, ಅವಳು ಎಷ್ಟು ಅಳ್ತಾಳೋ, ಏನಾದರೂ ಹಠ ಮಾಡ್ತಾಳೋ, ಕುತ್ಕೊಳ್ಳೋದೇ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಆ ಥರ ಯಾವುದೂ ಆಗಲಿಲ್ಲ. ಅವಳು ಸಖತ್ತು ಸೈಲೆಂಟಾಗಿದ್ಲು, ಯಾವುದೇ ಹಠ ಮಾಡಲಿಲ್ಲ, ಅಳ್ಳಿಲ್ಲ. ನನಗದೇ ಒಂದು ದೊಡ್ಡ ಖುಷಿ. ಅವಳಿಗೆ ದೃಷ್ಟಿ ತಾಗುತ್ತೇನೋ ಆ ಥರ ಹಾಗೆ ಸುಮ್ಮನೆ ಇದ್ಲವಳು. ಕೆಲವೊಂದಿಷ್ಟು ಫೋಟೋಶೂಟ್ ಕೂಡ ಮಾಡಿಕೊಟ್ಲು. ನೋಡಿ, ಇದು ನನ್ನ ತವ್ರ ಮನೆಯವರು ಅವಳಿಗೋಸ್ಕರ ತಂದಿರುತ್ತೆ ಬೆಳ್ಳಿ ಬಿಂದಿಗೆ ಅದು. ಸೊ ನಾರಿದಟ್ಟಿ ಫಂಕ್ಷನ್ ಇದ್ದಾಗ ಬೆಳ್ಳಿ ಬಿಂದಿಗೆ, ಗೋಲ್ಡು ಮತ್ತು ಈ ಥರ ಹಣ್ಣು, ಈ ಥರದ್ದನ್ನೆಲ್ಲ, ಒಂದು ಸೀರೆ, ಆಮೇಲೆ ಉಡಿ ತುಂಬೋ ಸಾಮಾನು, ಈ ಥರ ಎಲ್ಲ ತೊಗೊಂಡು ಬಂದಿರ್ತಾರೆ ತವ್ರ ಮನೆಯಿಂದ. ಬಳೆ, ಕಾಲ್ಗೆಜ್ಜೆ, ಇದೆಲ್ಲ ತವ್ರ ಮನೆಯವರೇ ಆ 4 ವರ್ಷದ ಮಗುವಿಗೆ ತರ್ತಾರೆ. ಈ ಥರ ಒಂದು ಅವರು ದೊಡ್ಡವರಾಗ್ತಾರೆ. ಇದೆಲ್ಲ ನೋಡಿ, ಇದೆಲ್ಲ ನನ್ನ ಫ್ಯಾಮಿಲಿ. ಮಕ್ಕಳು ದೊಡ್ಡವ್ರು ಆಗ್ತಾ ಇದ್ದಂಗೆ ತಾಯಂದ್ರಿಗೆಲ್ಲ ಒಂಥರ ಇವರೆಲ್ಲ ದೊಡ್ಡವ್ರು ಆಗಿಬಿಡ್ತಾರೆ, ನಮ್ಮ ಕೈಯಿಂದ ಇನ್ನು ದೂರ ಹೋಗ್ತಾರೆ ಅನಿಸುತ್ತೆ. ಅದೇ ರೀತಿ ಫೀಲ್ ಆಗುತ್ತೆ. ಇವ್ರು ನೋಡಿ, ನಮ್ಮ ಅತ್ತೆ, ನಮ್ಮ ಮಾವ. ನಾನು ಹಾಕ್ಕೊಂಡ್ರೆ ಸಾರಿ ಮತ್ತು ನಮ್ಮ ಅತ್ತೆ ಹಾಕ್ಕೊಂಡ್ರೆ ಸಾರಿ ಎರಡೂ ಸೇಮ್, ಕಲರ್ ಮಾತ್ರ ಡಿಫ್ರೆಂಟ್. ಆ ಥರದ್ದೇ ತೊಗೊಂಡ್ವಿ. ಬಟ್ ನನಗೆ ತುಂಬ ನಮ್ಮ ಅತ್ತೆಯವ್ರ ಸಾರಿ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಪರ್ಪಲ್ ಆ್ಯಂಡ್ ಗ್ರೀನ್ ತುಂಬ ಚೆನ್ನಾಗಿತ್ತು ಅದು ಸಾರಿ. ಅಲ್ಲಿ ನೋಡಿ ಯಾವ ಥರ ಆರತಿ ಮಾಡ್ತಾರೆ. ಶಂಕರ ಆರತಿ ಮಾಡ್ತಾ ಇದ್ದಾರೆ ಅವರು. ಸೊ ಇದೆಲ್ಲ ಉಡಿ ತುಂಬ ಶಾಸ್ತ್ರ ಆಗುತ್ತೆ. ಇನ್ನೊಂದು ಹೇಳಬೇಕು ಅಂದರೆ, ನನ್ನ ಮಗಳದ್ದು ಬರ್ಡೇ ಕೂಡ ಅವತ್ತೇ ಇತ್ತು. ನೆಕ್ಸ್ಟ್ ಡೇ ಬರ್ಡೇ ಇತ್ತು. ಬಟ್ ನಾವೇನು ಮಾಡಿದ್ವಿ, ಸೊ ಇವರು ಬಂದು ನನ್ನ ಮೈದ ಮತ್ತು ನನ್ನ
ಕೋ ಸಿಸ್ಟರ್ ಅಂತ ಹೇಳ್ತಾರಲ್ಲ, ಸೊ ಅವರು. ಹಳ್ಳಿ ಬಂದು ಅಪೂರ್ವ, ಯಶಾಂಕ್ ಇವರು ಬಂದು ನಮ್ಮ ಸೋದರತ್ತೆ. ಎಲ್ಲರೂ ಬಂದು ಆರತಿ ಮಾಡ್ತಾರೆ ಇಲ್ಲಿ, ಯಾರೂ ಬಿಡಲ್ಲ. ಈ ಥರ ಫಂಕ್ಷನ್ಸ್ ಎಲ್ಲ ಇದ್ದಾಗ ಎಲ್ಲರೂ ಇದನ್ನು ಮಾಡ್ತಾರೆ, ತುಂಬ ಹಾರೈಸ್ತಾರೆ. ಅವರು ಬಂದು ನನ್ನ ದೊಡ್ಡತ್ತೆ. ಸೊ ಇದೆಲ್ಲ ಉಡಿ ತುಂಬ ಶಾಸ್ತ್ರ ಆದ ತಕ್ಷಣ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದು ನಮ್ಮ ಊರಿನ, ನಮ್ಮ ಮನೆ ಹಿಂದ್ಗಡೆ ಇರುವಂತಹ ದೇವಸ್ಥಾನ ಇದು. ಇಲ್ಲಿ ನೋಡಿ, ಇದು ನಮ್ಮ ಮನೆ ಹಿಂದೆನೇ ಇದೆ. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಒಂದು 2 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಸೊ ಎಲ್ಲರೂ ಬಂದಿದ್ವಿ ಅವಳನ್ನು ಕರ್ಕೊಂಡು. ಸೊ ಈ ಥರ ಬಂದು ಆರತಿ, ದೇವರಿಗೆ ದೀಪ ಹಚ್ಚಿ ಎಲ್ಲ ಮಾಡ್ತಾರಂಥ ಫಂಕ್ಷನ್ ತುಂಬ ಚೆನ್ನಾಗಾಗಲಿ ಅಂತ ದೇವರ ಆಶೀರ್ವಾದ ಪಡ್ಕೊಂಡೆ ಮುಂದೆ ನಾವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ನನ್ನ ಮಗನಿಗೆ ಇವಾಗ 8 ವರ್ಷ, ಅವಳಿಗೆ ಬಂದು 4 ವರ್ಷ. ನಾಳೆಗೆ ಅವಳಿಗೆ ಏನಾಗುತ್ತೆ 4 ಕಂಪ್ಲೀಟಾಗಿ 5 ಸ್ಟಾರ್ಟ್ ಆಗುತ್ತೆ. ನಾವೇ 3.5 ಅಂದರೆ ತುಂಬ ಚಿಕ್ಕವಳಾಗ್ತಾಳಂತೆ. 4 ಮುಗಿಯೋ ಟೈಮಲ್ಲಿ ಈ ಫಂಕ್ಷನ್ನ ಇಟ್ಕೊಂಡಿದ್ದು. ಸೊ ಇದೆ ನೋಡಿ, ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಏನೇನೋ ಮಾಡ್ತಿದ್ದಾಳೆ ಅವಳು. ಇದು ಇಷ್ಟು ಹೆವಿಯಾಗಿ ಹಾಕ್ಕೊಂಡಿರ್ತಾವಳು ಫಸ್ಟ್ ಟೈಮ್, ಅವಳಿಗೆ ಆಗಲಿಕ್ಕೆ ಬರ್ತಾಯಿದೆ ನೋಡಿ. ಇಷ್ಟರಾಗಿ ಸುಮ್ಮನೆ ನಿಂತ್ಕೊಂಡಿದ್ದಾಳೆ ಅವಳು ಮುಟ್ಟಲ್ವಂತೆ ನೋಡಿ. ಅದು ಆರತಿ ಕೊಡ್ತಾಯಿದ್ದಾರೆ ಕೈಯಲ್ಲಿ, ಮುಟ್ಟಲ್ವಂತೆ. ಇಲ್ಲಿ ಕೊನೆಗೂ ಅವಳಿಗೆ ಒಂದು ಸರ್ತಿ ಬಂದೇ ಬಿಡ್ತು ಹಠ ನೋಡಿ. ತುಂಬ ಯಾಕೋ ಬೇಜಾರು ಅವಳಿಗೆ, ಇನ್ನು ಕೆಳಗಡೆ ಇರಿಸಿದ್ದಕ್ಕೂ ಗೊತ್ತಿಲ್ಲ, ಯಾಕೋ ಅಳ್ತಾ ಇದ್ಲು. ಸೊ ಇಲ್ಲಿ ಬಂದು ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಸೊ ಅವಳಿಗೆ ಲೆಹೆಂಗಾ ಚೇಂಜ್ ಮಾಡ್ಕೊಂಡು ಬಂದೆ, ಬಟ್ ಅದನ್ನು ವೀಡಿಯೋ ಮಾಡೋಕ್ಕೆ ನಮಗೆ ಟೈಮ್ ಇರಲಿಲ್ಲ, ತುಂಬ ಅರ್ಜೆಂಟಲ್ಲಿ ಮಾಡಿದ್ವಿ. ಸೊ ಆ ಲೆಹೆಂಗಾ ನನ್ನ ಮಗಳ ಔಟ್ಫಿಟ್ ತುಂಬ ಚೆನ್ನಾಗಾಗಿತ್ತು. ಅವಳಿಗೆ ಲೆಹೆಂಗಾ ಬೊಟಿಕಲ್ಲಿ ಹೊಲಿಸಿದ್ದೆ. ಸೊ ಅದೆಲ್ಲ ಸೆಲೆಕ್ಷನ್ ಕೂಡ ನಾನೇ ಮಾಡಿದ್ದು. ಅವಳ ಬರ್ಡೇ ಕೂಡ ನಾಳೆ ಇರೋದ್ರಿಂದ ಇವತ್ತೇ ಅವಳಿಗೆ ಕೇಕನ್ನು ಕಟ್ ಮಾಡಿಸಿ, ಸೊ ಅದು ಕೂಡ ಆಗುತ್ತೆ, ಎಲ್ಲರೂ ಬಂದಿರ್ತಾರಲ್ವ, ಸೊ ಅದು ಕೂಡ ಆಗುತ್ತೆ ಅಂದ್ಕೊಂಡು ಸೊ ಕೇಕ್ ಕಟ್ಟಿಂಗ್ ಕೂಡ ಅವತ್ತೇ ಮಾಡಿದ್ವಿ. ಸೊ ಅದು ಕೂಡ ಮೆಮೊರೇಬಲ್ ಆಗಿರುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಮಾಡಿರ್ತೀವಿ. ಮತ್ತು ನೆಕ್ಸ್ಟ್ ಡೇ ನಾವು ಮತ್ತೆ ಕೇಕ್ನ ತಂದು ಅವಳಿಗೆ ಕಟ್ ಮಾಡಿಸ್ತೀವಿ. ಸೊ ಆಲ್ಮೋಸ್ಟ್ ಫಂಕ್ಷನ್ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಇದ್ದಾಗಲೇ ಮಾಡಿದ್ವಿ. ಎಲ್ಲ ಬಂದಿದ್ದರು ಫಂಕ್ಷನ್ಗೆ, ತುಂಬ ಜನ ಬಂದಿದ್ದರು. ಸೊ ಹಾಗಾಗಿ ಬಟ್ ಯಾವ ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅವಳು ನನ್ನ ಸಿಸ್ಟರ್ಗೆ ಗೊತ್ತಾಗಿಲ್ಲ. ಸೊ ಊಟ ಕೂಡ ನಾವು ರೆಡಿ ಮಾಡಿದ್ವಿ, ನಮ್ಮ ಕಾರ್ ಶೆಡ್ಡಲ್ಲೇ ನಾವು ಊಟ ಮಾಡಿದ್ವಿ. ಸೊ ಎಲ್ಲ ವೀಡಿಯೋ